ಹಾಯ್ ಆಲ್. ಈ ರೀತಿ ನೀವೇನಾದರೂ ಅವರೆಕಾಳು ಬಾತ್ ಮಾಡಿದ್ರೆ ಖಂಡಿತವಾಗ್ಲೂ ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ನೀರಲ್ಲಿ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದು ಕುದಿಯೋವರೆಗೆ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಗೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ಥರ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೆ ನಾನು ಅಲ್ಲಿ ಅವರೆಕಾಳು ಬೇಯ್ತಾ ಇರುತ್ತೆ. ನಾನು ಅವರೆಕಾಳನ್ನ ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದಿಲ್ಲ, ಹಾಗೇ ಓಪನ್ ಆಗಿಯೇ ಬೇಯಿಸ್ಕೊತಾ ಇರೋದು. ನಂತರ ಇದಕ್ಕೆ ಬಾತ್ಗೆ ಬೇಕಾಗಿರುವಂತಹ ಸ್ಪೈಸಸನ್ನೆಲ್ಲ ಹಾಕ್ಕೊಳ್ಳಿ. ಪಲಾವ್ ಎಲೆ, ಜಾಕಾಯಿ, ಮೊಗ್ಗು, ಕಲ್ಲುಹೂವು, ಹಾಗೆ ಸ್ವಲ್ಪ ಸೋಂಪು, ಜೀರಿಗೆ ಇದ್ದರೆ ಅದನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಬೇಡ ಅನ್ನೋರು ಒಂದೊಂದು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಚಕ್ಕೆ ಲವಂಗನೂ ಕೂಡ ಸೇರಿಸ್ಕೊಂಡು ನಂತರ ನೋಡಿ ಅವರೆಕಾಳು ಒಗ್ಗರಣೆ ಆಗೋವರೆಗೇ ಬೆಂದೋಗಿದೆ. ಸೊ ಅದನ್ನು ನಾವಿವಾಗ ಒಗ್ಗರಣೆಗೆ ಹಾಕ್ಕೊಬೇಕು. ಒಗ್ಗರಣೆಗೆ ಹಾಕ್ಕೊಂಡು ಹುರಿಯೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಬೇಕು. ನೋಡಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ. ಯಾವಾಗಲೂ ಮಾಡುವಂತಹ ಬಾತು ಪಲಾವ್ ನಾವು ಟೇಸ್ಟ್ ಮಾಡ್ತಾ ಇರ್ತೀವಿ. ಅವರೆಕಾಳು ಸೀಸನಲ್ಲಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಒಂದು ಪ್ಯಾನ್ಗೆ ನಾನು 1 ಕಪ್ಪಷ್ಟು ಧನಿಯಾ ಕಾಳು ಹಾಗೆ ಒಂದು 12ರಿಂದ 15 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಬೇಕಂತಂದರೆ ಸ್ವಲ್ಪ ಖಾರನ ಜಾಸ್ತಿಯಾಗಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಜನ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಕಾಯಿ ತುರಿ ಹಾಗೆ ಚಕ್ಕೆ ಲವಂಗ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕು. ಪುದೀನ ಸೊಪ್ಪಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಬೇಕಾಗುತ್ತೆ. ಎಲ್ಲನೂ ಕೂಡ ಎಣ್ಣೆಯಲ್ಲಿ ಹುರಿದಿಟ್ಕೊಂಡು ಆಮೇಲೆ ರುಬ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಮಾಡಿದ್ರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. 2 ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಧನಿಯಾನು ಕೂಡ ಸೇರಿಸ್ಕೊಂಡು ನಾವಿವಾಗ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನೈಸಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಾಯಿತು. ಇದನ್ನು ನಾವು ಈಗ ಆಲ್ರೆಡಿ ಫ್ರೈ ಮಾಡ್ತಿರೋ ಅವರೆಕಾಳು ಜೊತೆಗೆ ಕ್ಯಾರೆಟು ಬೀನಿಸು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಬೇರೆ ತರಕಾರಿ ಇದ್ದರೆ ಕೂಡ ಅದನ್ನು ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು. ಕ್ಯಾರೆಟು ಬೀನ್ಸ್ ಆದರೆ ಟೇಸ್ಟು ಅವರೆಕಾಳು ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರ್ಕೊಬೇಕಾಗತ್ತೆ. ಅದರಲ್ಲಿ ಇರುವಂತಹ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಬೇಕು. ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಕೆಲವ್ರಿಗೆ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಇವಾಗ ನೀವು ಅಕ್ಕಿನ 1 ಕಪ್ಪಷ್ಟು ತೊಗೊಂಡಿದ್ರೆ 2 ಲೋಟ ಅಷ್ಟು ನೀರನ್ನು ಹಾಕ್ಕೊಬೇಕಾಗುತ್ತೆ. ಈ ರೀತಿ ಮೆಷರ್ಮೆಂಟಲ್ಲಿ ನೀವು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಕೆಲವೊಂದು ಕಡೆ ಅಂದರೆ ನೀರನ್ನ ಸ್ವಲ್ಪ ಅರ್ಧದಷ್ಟು ಎಕ್ಸ್ಟ್ರಾ ಕೂಡ ಹೆಚ್ಚಾಗಿ ಹಾಕ್ಕೊಂಡಷ್ಟು ನಿಮಗೆ ಇನ್ನೂ ಚೆನ್ನಾಗಿ ಉದುದ್ರಾಗಿ ಅನ್ನ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನೆಲ್ಲನೂ ಕೂಡ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡದೆ ಹಾಗೆ ಓಪನ್ ಆಗಿ ಇಟ್ಕೊಂಡು ನಾವು ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಕೆಲವರು ಎಲ್ಲನೂ ಕೂಡ ಹಾಕಿ ಬೇಗ ಬೇಗ ಮಾಡೋ ಬರದಲ್ಲಿ 1 ವಿಷಿಲ್ ಕೂಗಿಸ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ನಿಮಗೆ ತರಕಾರಿ ಅವರೆಕಾಳೆಲ್ಲ ಸಪ್ರೇಟಾಗಿ ಆಗಿಬಿಡುತ್ತೆ. ಮತ್ತು ನೀವು ಎಲ್ಲ ಮಿಕ್ಸ್ ಮಾಡುವಾಗ ಅನ್ನ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಈ ರೀತಿ ಕುದಿಸುವಾಗ ಮತ್ತು ಅಕ್ಕಿ ಎಲ್ಲ ಮುಕ್ಕಾಲು ಭಾಗ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ ಕುಕ್ಕರ್ನ. ನೋಡಿ ಈ ರೀತಿಯಲ್ಲಿ ನಾನೀಗ ಅಕ್ಕಿನ ಹಾಕ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸಾಲ್ಟು ನಿಮಗೆ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ರುಚಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೋಟೆಲಲ್ಲಿ ಮಾಡುವಂಥ ಪಲಾವ್ಗಿಂತನೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಲ್ಲಿ ಮಾಡಿದ್ರೆ. ನೋಡಿ ಇವಾಗ ಅಕ್ಕಿ ಅರ್ಧದಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಈ ರೀತಿ ನೀವು ಚೆಕ್ ಮಾಡ್ಕೊಬೇಕು. ಇನ್ನು ಸ್ವಲ್ಪ ಬೇಯಬೇಕು ಅನ್ನುವಾಗ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು, ನೀವು ತುಂಬ ಚೆನ್ನಾಗಾಗ್ಬಿಡುತ್ತೆ.
ನಾನು ಹಾಗೇ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ, ವಿಶಿಲಲ್ಲಿ ಕೂಗಿಸ್ಕೊತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ತುಂಬ ಜಾಸ್ತಿ ಮಾಡಿರೋದ್ರಿಂದ ಈ ರೀತಿ ಮಾಡಿದಿರೋದು. ಜಸ್ಟು 5 ನಿಮಿಷದಲ್ಲಿ ನಿಮಗೆ ಪಲಾವು ಬೆಂದೋಗ್ಬಿಡುತ್ತೆ, ಅನ್ನ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉದುರಾಗಿ, ಮತ್ತು ಎಲ್ಲ ಕೂಡ ಈಕ್ವಲ್ ಆಗಿ ಮಿಕ್ಸ್ ಆಗಿದೆ. ನೀವು ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಆಲ್.